ಅಮ್ಮೆ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೆ ನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಯುಗಾದಿ ಭವಿಷ್ಯ 2025 ನೋಡ್ತಾ ಇದ್ದೇವೆ. ಶ್ರೀ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಶನಿ ಗ್ರಹ, ಗುರು, ರಾಹು ಮತ್ತು ಕೇತು ಈ 4 ಗ್ರಹಗಳು ಇಂದ ಉಂಟಾಗುವ ರಾಶಿ ಫಲಗಳನ್ನು ನೋಡ್ತಾ ಇದ್ದೇವೆ. ಇಲ್ಲಿಯವರೆಗೆ ಮೇಷದಿಂದ ಮಿಥುನದವರೆಗೆ ನೋಡಿದ್ದೇವೆ. ಈ ವಿಡಿಯೋದಲ್ಲಿ ಕಟಕ ರಾಶಿಗೆ ಯಾವ ರೀತಿ ಇರುತ್ತದೆ ಎಂಬುದನ್ನು ನೋಡೋಣ. ಕಟಕ ರಾಶಿಗೆ, ನಿಮ್ಮ ರಾಶಿಗೆ ಇಲ್ಲಿಯವರೆಗೆ 8ನೇ ಮನೆಯಲ್ಲಿದ್ದ ಶನಿ ಗ್ರಹ ಇನ್ನು ಮುಂದೆ 9ನೇ ಮನೆಗೆ ಹೋಗಲಿದೆ. ಅದೇ ರೀತಿ ಗುರು ಗ್ರಹ ನಿಮ್ಮ ರಾಶಿಗೆ 11ನೇ ಮನೆಯಲ್ಲಿ ಶುಭ ಸ್ಥಾನದಲ್ಲಿ, ಲಾಭ ಸ್ಥಾನದಲ್ಲಿ ಇತ್ತು. ಅದು 12ನೇ ಮನೆಗೆ ಬರಲಿದೆ. 12ನೇ ಮನೆಗೆ ಗುರು ಬರೋದ್ರಿಂದ ನಿಮಗೆ ಖರ್ಚುಗಳು ಹೆಚ್ಚಾಗುತ್ತದೆ. ಅದು ಶುಭ ಖರ್ಚುಗಳಾಗುತ್ತದೆ. ಯಾವುದೇ ಒಂದು ಗ್ರಹ ಅದು ಅದರ ಸ್ವಭಾವದಂತೆ ಫಲಗಳನ್ನು ಕೊಡುತ್ತದೆ. ಗುರು ಗ್ರಹ ಖರ್ಚು ಮಾಡೋದಕ್ಕೂ ಶನಿ ಗ್ರಹ ಖರ್ಚು ಮಾಡುವುದಕ್ಕೂ ವ್ಯತ್ಯಾಸ ಇರುತ್ತದೆ. ಶನಿ ಗ್ರಹ ವೇಸ್ಟ್ ಆಗಿ ಖರ್ಚು ಮಾಡಿಸ್ತದೆ, ಹಾಸ್ಪಿಟಲ್ಗೆ ಖರ್ಚು ಮಾಡಿಸ್ತದೆ, ಅದು ಪ್ರಯೋಜನ ಇಲ್ಲದಂತೆ ಖರ್ಚು ಮಾಡಿಸುತ್ತದೆ. ಆದರೆ ಶುಭ ಗ್ರಹ ಶುಭ ಕಾರ್ಯಗಳಿಗೆ, ಮನೆ ಕಟ್ಟುವುದರಿಂದ, ಒಂದು ಮದುವೆ ಮಾಡಿಸುವುದರಿಂದ ಈ ರೀತಿ ಶುಭ ಖರ್ಚುಗಳನ್ನು ಮಾಡಿಸಿ ಶುಭ ಕಾರ್ಯಗಳಿಗೆ ಖರ್ಚು ಮಾಡಿಸುತ್ತದೆ. ಅದೇ ರೀತಿ 9ನೇ ಮನೆಯಲ್ಲಿ ಶನಿ ಅಷ್ಟೊಂದು ಯೋಗ್ಯವಿಲ್ಲ ಆದರೂ ಅಷ್ಟೊಂದು ಅನಾನುಕೂಲತೆಗಳು ಇಲ್ಲ. ಸೊ 9ನೇ ಮನೆಯಲ್ಲಿ ತಟಸ್ಥವಾಗಿರುತ್ತದೆ. ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಬಂದರೆ 9ನೇ ಮನೆ ಕೂಡ ಶ್ರೇಷ್ಠವಾದ ಫಲಗಳನ್ನು ಕೊಡುತ್ತದೆ. 12ರಲ್ಲಿ ಗುರು, ಅದು ಗುರು ಬಲ ಇಲ್ಲ ಅಂತ ಹೇಳ್ತೀವಿ. 12ರಲ್ಲಿ ಗುರು ಇದ್ದಾಗ ಗುರು ಬಲ ಇರೋದಿಲ್ಲ. ಗುರು ನಿಮ್ಮ ರಾಶಿಗೆ 4, 6, 8 ನೋಡುತ್ತೆ. 4 ನೋಡೋದ್ರಿಂದ ನೀವು ಸೈಟ್ ತಗೊಳ್ಳೋದ್ರಿಂದ ನಿಮ್ಗೆ ಖರ್ಚಾಗ್ಬೋದು, ಮನೆ ಕಟ್ಟುವುದರಿಂದ ಖರ್ಚಾಗ್ಬೋದು, ಮನೆ ರಿಪೇರಿ ಮಾಡೋದ್ರಿಂದ ಖರ್ಚಾಗ್ಬೋದು. ಈ ರೀತಿ ತಾಯಿಗೆ ಏನಾದರೂ ಸಹಾಯ ಹೆಲ್ಪ್ ಮಾಡೋದ್ರಿಂದ, ತಾಯಿಗೆ ಏನಾದರೂ ವ್ಯವಸ್ಥೆಗಳನ್ನು, ಅನುಕೂಲಗಳನ್ನು ಮಾಡಿಕೊಡೋದ್ರಿಂದ ನಿಮಗೆ ಖರ್ಚುಗಳು ಆಗ್ಬೋದು. ಎಜುಕೇಷನ್ಗೆ ಖರ್ಚಾಗ್ಬೋದು. ಎಜುಕೇಷನ್ಗೆ ಖರ್ಚು ಮಾಡಿದ್ರೂ ಕೂಡ ಅದು ಒಂದು ಇನ್ವೆಸ್ಟ್ಮೆಂಟು, ಅದು ಉಪಯೋಗವಾದ ಖರ್ಚುಗಳೇ ಆಗಿರ್ತದೆ. ಅದರಿಂದ ಗುರು 12ರಲ್ಲಿದ್ದರೂ ಅಂಥ ಅಶುಭ ಫಲಗಳು ನಿಮಗೆ ಇಲ್ಲ. ನಿಮ್ಮ ರಾಶಿಗೆ ಯೋಗಕಾರಕನಾಗಿದ್ದ ಗುರು ಗ್ರಹ 12ರಲ್ಲಿ ಮರೆಯಾಗೋದ್ರಿಂದ ಏನಂದರೆ ಶುಭ ಸ್ಥಾನಗಳನ್ನು ಡೆವಲಪ್ ಮಾಡೋಕ್ಕೆ ನಿಮಗೆ ಸಪೋರ್ಟ್ ಮಾಡಲ್ಲ, ಅಷ್ಟೇ. ಅಶುಭ ಸ್ಥಾನಗಳನ್ನು ಡೆವಲಪ್ ಮಾಡ್ತಾನೆ. ಆಗ 4, 6, 8 ಉದ್ಯೋಗದಲ್ಲಿ ನಿಮಗೆ ಅನುಕೂಲ ಉಂಟಾಗುತ್ತದೆ. ಅದೇ ರೀತಿ ರೋಗಗಳು, ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಇನ್ನು ರಾಹು ಕೇತುಗಳು, ರಾಹು 8ನೇ ಮನೆಗೂ ಕೇತು 2ನೇ ಮನೆಗೂ ಬರಲಿದೆ. ರಾಹುಗೆ ಗುರು ದೃಷ್ಟಿ ಇರೋದ್ರಿಂದ ದಿಢೀರ್ ಅದೃಷ್ಟಗಳು ಉಂಟಾಗೋ ಸಾಧ್ಯತೆ ಇರುತ್ತೆ. 8ರಲ್ಲಿ ರಾಹು ದಿಢೀರ್ ಯೋಗಗಳನ್ನು ಕೊಡ್ತಾನೆ. ಅದರಲ್ಲೂ ಗುರು ಗ್ರಹದ ದೃಷ್ಟಿ ಇದ್ದರೆ ದಿಢೀರ್ ಯೋಗಗಳು ಕೂಡ ಉಂಟಾಗಬಹುದು. ಅದು ನಿಮ್ಮ ಬರ್ತ್ ಚಾರ್ಟ್ನಲ್ಲಿ ನೋಡಿಕೊಂಡು ಅದರಲ್ಲಿ ಗ್ರಹಗತಿಗಳು ಯಾವ ರೀತಿ ಇದೆ, ದಶಾಭುತಿಗಳು ಯಾವ ರೀತಿ ಇದೆ ಎಂಬುದರ ಮೇರೆಗೆ ಇರುತ್ತೆ. ಎಲ್ಲರಿಗೂ ಒಂದೇ ಥರ ಬರೋದಿಲ್ಲ. ಅಲ್ಲಿ ನಿಮಗೆ ಯೋಗಗಳು ಉಂಟಾಗುವ ಸಾಧ್ಯತೆ ಇದ್ದರೆ ಈ 8ನೇ ಮನೆಗೆ ಬರುವ ರಾಹುವಿಂದ ನಿಮಗೆ ಯೋಗಗಳು ಉಂಟಾಗುತ್ತದೆ. ಅದೇ ರೀತಿ ಕೇತು 2ನೇ ಮನೆಗೆ ಬರಲಿದೆ. 2ನೇ ಮನೆಯಲ್ಲಿ ಇರೋದ್ರಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ. ಮಕ್ಕಳು ಓದ್ತಾ ಇದ್ದರೆ ವಿದ್ಯೆಯಲ್ಲಿ ಅಡೆತಡೆಗಳು ಉಂಟಾಗುತ್ತದೆ. ಇದಕ್ಕೆ ಗಣಪತಿ ಆರಾಧನೆ ಮಾಡ್ಕೋಬೇಕು. ಆಮೇಲೆ ದುಡ್ಡು ಕಾಸು ಬರೋದು ಅಡೆತಡೆ ಉಂಟಾಗುತ್ತೆ, ಲೇಟ್ ಆಗುತ್ತೆ, ಪೋಸ್ಟ್ಪೋನ್ ಆಗುತ್ತೆ, ನಿಂತೋಗುತ್ತೆ. ಇವತ್ತು ಬರೋ ದುಡ್ಡು ಇನ್ನೊಂದು ವಾರ ಬಿಟ್ಟು ಬರ್ಬೋದು. ಇದೆಲ್ಲದಕ್ಕೂ ಗಣಪತಿ ಆರಾಧನೆ ಮಾಡಿಕೊಂಡು ಸ್ವಲ್ಪ ಅನುಕೂಲಗಳನ್ನು ಮಾಡ್ಕೋಬೋದು. ಅದೇ ರೀತಿ 8ರಲ್ಲಿ ಇರುವ ರಾಹು ದುರ್ಗೆ ಆರಾಧನೆಯನ್ನು ಮಾಡಿಕೊಂಡ್ರೆ ದಿಢೀರ್ ಅದೃಷ್ಟಗಳು ಕೂಡ ಉಂಟಾಗುವ ಸಾಧ್ಯತೆ ಇರುತ್ತೆ. ದಿಢೀರ್ ಯೋಗಗಳು ಕೂಡ ಉಂಟಾಗುತ್ತದೆ. ಬರದೇ ಇರೋ ದುಡ್ಡು ಲಾಟ್ರಿ ಹೊಡೆದಂತೆ ಬರುವ ಸಾಧ್ಯತೆ ಇರುತ್ತೆ. ಅದಕ್ಕೆ ರಾಹು ಕಾಲದಲ್ಲಿ ದುರ್ಗಾ ಆರಾಧನೆಯನ್ನು ಮಾಡಿದ್ರೆ ಇನ್ನೂ ನಿಮಗೆ ಹೆಚ್ಚು ಫಲಗಳು ಸಿಗುವ ಸಾಧ್ಯತೆ ಇರುತ್ತದೆ. ಈ ಎಲ್ಲ ಲೆಕ್ಕಾಚಾರದಿಂದ ಶನಿ 9ರಲ್ಲಿ ಮಧ್ಯಮ ಫಲ, ಅಂತ ಗುಡ್ಡು ಇಲ್ಲ, ಬ್ಯಾಡು ಇಲ್ಲ. ಗುರು 12ರಲ್ಲಿರೋದು ಗುಡ್ಡು ಇಲ್ಲ, ಬ್ಯಾಡು ಇಲ್ಲ, ಶುಭ ಖರ್ಚುಗಳು ಉಂಟಾಗುತ್ತದೆ. ರಾಹು 8ರಲ್ಲಿ ಯೋಗವಾಗಿರುತ್ತಾ ಅಥವಾ ಅಡೆತಡೆಗಳು ಉಂಟಾಗುತ್ತಾ ಎಂಬುದನ್ನು ಬರ್ತ್ ಚಾರ್ಟ್ನಲ್ಲಿ ನೋಡಿಕೊಂಡು ಶುಭ ಕಾಂಬಿನೇಷನ್ಗಳಲ್ಲಿ ರಾಹು ಇದ್ದರೆ ಶುಭ ಫಲಗಳನ್ನು ಕೊಡ್ತಾನೆ. 2ರಲ್ಲಿ ಕೇತು ಅಡೆತಡೆಗಳನ್ನು ಉಂಟು ಮಾಡಿದ್ರೂ ಕೂಡ ಅದನ್ನು ಸರಿ ಮಾಡಿಕೊಳ್ಳಬಹುದು. ಒಟ್ಟಿನಲ್ಲಿ ನಿಮ್ಮ ರಾಶಿಗೆ ಮಧ್ಯಮವಾದ ಫಲಗಳನ್ನೇ ಕೊಡುತ್ತದೆ ಎಲ್ಲ ಏಜ್ವರೆಗೂ. ಈ ವಿಚಾರದಿಂದ ನಿಮ್ಮ ಜನನ ಜಾತಕದಿಂದ ಉಂಟಾಗುವ ದಶಾಭುತಿಗಳಲ್ಲಿ ಅನುಕೂಲವಾದ ದಶಾಭುತಿಗಳು ನಡೀತಾ ಇದ್ದರೆ ನಿಮಗೆ ತುಂಬ ಯೋಗವಾಗಿರುತ್ತದೆ.
ಆದರೆ ಗೋಚಾರ ಯಾವುದೇ ರೀತಿಯಲ್ಲೂ ಸಪೋರ್ಟ್ ಮಾಡೋದಿಲ್ಲ ಅದಕ್ಕೆ. ಅದೇ ಸಂದರ್ಭದಲ್ಲಿ ನಿಮ್ಮ ದಶಾಭುಕ್ತಿಗಳು ಕೆಟ್ಟದ್ದಾಗಿದ್ರೆ ಅದು ಹೆಚ್ಚು ಕೆಟ್ಟದ್ದನ್ನು ಮಾಡೋದಿಲ್ಲ. ಯಾಕೆಂದ್ರೆ ಗೋಚಾರದಲ್ಲಿ ಹೆಚ್ಚು ಕೆಟ್ಟದ್ದು ಇಲ್ಲ, ಹೆಚ್ಚು ಒಳ್ಳೆಯದು ಇಲ್ಲ. ಸೊ ಎಲ್ಲ ವಿಚಾರಗಳು ನಿಮ್ಮ ಜನನ ಜಾತಕದ ದಶಾಭುಕ್ತಿಗಳ ಮೇಲೆ ಅವಲಂಬಿಸಿದೆ. ಅದರಂತೆ ನಿಮ್ಮ ಫಲಗಳು ನಡೀತದೆ. ಇದನ್ನ ಈ ಗೋಚಾರದ ಫಲಗಳು ಯಾವುದೇ ರೀತಿಯಲ್ಲೂ ಅದನ್ನ ಹೆಚ್ಚಿಗೆ ಮಾಡುವ ಸಾಧ್ಯತೆಯೂ ಇಲ್ಲ, ಕಡಿಮೆ ಮಾಡುವ ಸಾಧ್ಯತೆಯೂ ಇಲ್ಲ. ಸೊ ನಿಮ್ಮ ಬರ್ತ್ ಚಾರ್ಟ್ ಅನ್ನು ನೋಡಿ ನಿಮ್ಮ ಈ ವರ್ಷದ ಫಲಗಳನ್ನು ನಿರ್ಧಾರ ಮಾಡಿಕೊಳ್ಳಿ. ಗಣಪತಿ ಆರಾಧನೆ ಮಾಡಿ, ದುರ್ಗಾ ಆರಾಧನೆ ಮಾಡಿ ಮತ್ತು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ. ಈ 4 ಗ್ರಹಗಳು ಇನ್ನೂ ಸ್ವಲ್ಪ ಯೋಗ ಫಲಗಳನ್ನು ಕೊಡುವ ಸಾಧ್ಯತೆ ಉಂಟು ಮಾಡುತ್ತದೆ. ನೀವಿನ್ನೂ ನಮ್ಮ ನೀವು ಜ್ಯೋತಿಷ್ಯರೇ ಬದುಕು ಪಾರ್ಟ್ 1 ಪಾರ್ಟ್ 2 ತಗೊಂಡಿಲ್ಲ ಅಂದರೆ ಕೂಡಲೇ ತೆಗೆದುಕೊಳ್ಳಿ. ನೀವು ಸಂಖ್ಯಾಶಾಸ್ತ್ರಜ್ಞರೇ ಬುಕ್ ಇದೆ, ಕವಡೆಗಳು ಮಾತನಾಡುತ್ತವೆ ಎಂಬ ಹೊಸ ಬುಕ್ ರಿಲೀಸ್ ಆಗಿದೆ. ನೀವು ಜ್ಯೋತಿಷ್ಯ ಕಲಿಬೇಕಾದ್ರೆ ಬೇಸಿಕ್ ಕ್ಲಾಸು, ಅಸ್ಟ್ರಾಲಜಿ ಬೇಸಿಕ್ ಕ್ಲಾಸು, ಹೈಯರ್ ಕ್ಲಾಸು, ನಕ್ಷತ್ರ ಮತ್ತು ಪರಿಹಾರದ ಕ್ಲಾಸ್ ಇದೆ ಮತ್ತು ಅಡ್ವಾನ್ಸ್ ಕ್ಲಾಸ್ ಕೂಡ ಇದೆ. ಇದೆಲ್ಲ ರೆಕಾರ್ಡೆಡ್ ವಿಡಿಯೋಗಳು. ಅದನ್ನು ನೀವು ಯಾವುದೇ ಸಂದರ್ಭದಲ್ಲಿ ಹಣ ಪಾವತಿಸಿ ನಿಮ್ಮ ಮನೆಯಿಂದಲೇ ಕಲಿಬಹುದು. ನಿಮ್ಮ ಬಿಡುವಿನ ವೇಳೆಯಲ್ಲಿ ಕಲಿತು ನೀವು ಜ್ಯೋತಿಷರಾಗ್ಬೋದು. ಅದೇ ರೀತಿ ದೇವಿ ಉಪಾಸನೆ, ಯಂತ್ರ ಮಂತ್ರ ತಂತ್ರದ ನೇರ ಕಾರ್ಯಾಗಾರ ಇದೆ. ಇದನ್ನು ಕಲಿತರೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರವಾಗಿ ಯಂತ್ರಗಳನ್ನು ಕಸ್ಟಮರ್ಗೆ ಬರೆದು ಕೊಡಬಹುದು. ನಮ್ಮಲ್ಲಿ ಕಲಿತು 100 ಜನರು ಆಫೀಸ್ ಮಾಡಿ ಇದನ್ನು ಸರ್ವಿಸ್ ಆಗಿ ಮಾಡ್ತಾ ಇದ್ದಾರೆ. ನೀವು ಕೂಡ ಜ್ಯೋತಿಷರಾಗಬೇಕಂದ್ರೆ ಕೂಡಲೇ ಸಂಪರ್ಕಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಭಗವತಿ ದೇವಿ ಅನುಗ್ರಹಿಸಲಿ. ನಮಸ್ಕಾರ.